ಮಠದಲ್ಲಿ ಓದಿ ಅಲ್ಲಿ ಅನ್ನ ತಿಂದು ಬೆಳೆದಂತಹವರು ಇವತ್ತು ರಾಜ್ಯವನ್ನ ಆಳ್ದವ್ರು ಬಹಳಷ್ಟು ಜನ ಇದ್ದಾರೆ. ಮಠದ ಪರಂಪರೆ ಸೈಮಲ್ಟೇನಿಯಸ್ಲಿ ಯಾವ ರೀತಿಯಾದಂತಹ ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಈ ನಾಡಿಗೆ ಹಿರಿಮೆ ಗಿರಿಮೆ ಕೀರ್ತಿಯನ್ನ ತಂದಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ. ಹಾಗಾಗಿನೇ ಈ ಮಠದ ಪರಂಪರೆಗೆ ನಾವು ಯಾವಾಗಲೂ ಶರಣಾರ್ಥಿ ಅಂತ ಹೇಳ್ತೀವಿ. ಅಂತಹ ಮಠದ ಪರಂಪರೆಯಲ್ಲಿ ಬಂದಂತಹ ಸ್ವಾಮೀಜಿಗಳು ಈ ರೀತಿ ಆಗಿಬಿಟ್ರೆ ನಾವು ಯಾರನ್ನ ಕೈ ಎತ್ತಿ ಮುಗಿಯುವುದು? ಯಾವುದೇ ಸಮುದಾಯವಾಗಲಿ, ಯಾವುದೇ ಕೋಮಾಗಲಿ, ಯಾರ ಭಾವನೆಗಳಿಗೂ ಹರ್ಟ್ ಮಾಡುವಂಥ ಉದ್ದೇಶ ಇದಲ್ಲ. ನಾವು ದೇವರು ಎಂದು ಪೂಜಿಸುವಂತಹ ಸ್ವಾಮಿಗಳು ಯಾವ ರೀತಿ ತಮ್ಮ ಖಾಸಗಿ ಜೀವನದಲ್ಲಿ ನಡೆದುಕೊಳ್ತಾರೆ, ಹೇಳೋದೊಂದು ಮಾಡೋದು ಇನ್ನೊಂದು ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬಳಿ ಇಂತಹ ವಿಡಿಯೋಗಳು ಹಲವಿವೆ, ಆದರೆ ಅವುಗಳನ್ನು ನೋಡೋದಕ್ಕೆ ಅಯೋಗ್ಯವಾಗಿರುವಂಥದ್ದು, ಅದು ತೋರಿಸುವುದಕ್ಕೆ ಅರ್ಹವಾಗಿರುವಂತಹ ವಿಡಿಯೋಗಳು ಅಲ್ಲ. ಕಾಮದ ಕೋಡಿ ಒಡೆದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸ್ವಾಮೀಜಿ ಉತ್ತಮ ಉದಾಹರಣೆ.